So, hi everybody, welcome back to my channel. And I know it's been a long time. One 2 weeks ಆಗೈತೆ ನಾನು ವ್ಲಾಗ್ ಅದು ಹಾಕಿಲ್ಲ ಬಿಕಾಸ್ ಆಫ್ ಕೋರ್ಸ್ ನನ್ನ ಕಡೆ ಜಾಸ್ತಿ ಕಂಟೆಂಟ್ ಇಲ್ಲ. ಐ ಆಮ್ ಟ್ರೈಂಗ್ ಟು ಡೂ ಸಮಥಿಂಗ್ ನ್ಯೂ ಬಟ್ ಅದು ಅಷ್ಟು ರಿಫ್ಲೆಕ್ಟ್ ಚಲೋ ಆಗತ್ತಿಲ್ಲ. ಬಟ್ ದಟ್ ಈಸ್ ದ ಡಿಫ್ರೆಂಟ್ ಟಾಪಿಕ್. ಬಟ್ ಇದು ವಿಡಿಯೋನ ಯಾಕೆ ಮಾಡತ್ತೀನಿ ಅಂದ್ರೆ ಬಿಕಾಸ್ ಐ ವಾಸ್ ಲಿಟಲ್ ಬ್ಯುಸಿ ಹಿಯರ್ ಆ್ಯಂಡ್ ದೇರ್. ಭಾಳಕ್ಕೂ ದೇರ್ ಆರ್ ಮೆನಿ ಥಿಂಗ್ಸ್ ದಟ್ ಹ್ಯಾಪನ್. ಸೊ I thought ನಾ ಅದನ್ನು ರೆಕಾರ್ಡ್ ಮಾಡಿ ಐ ಜಸ್ಟ್ ಶೇರ್ ಯು ಆ್ಯಂಡ್ ಅಪ್ಡೇಟ್. ಐ ಗೆಸ್ ಲಾಸ್ಟ್ ವೀಡಿಯೋನೂ ಬರೀ ಅಪ್ಡೇಟೇ ಶೇರ್ ಮಾಡಿನ ದಟ್ ಐ ಹ್ಯಾವ್ ಲೆಫ್ಟ್ ಮೈ ಇಂಟರ್ನ್ಶಿಪ್, ದಟ್ ದ ಜಾಬ್ ಆ್ಯಂಡ್ ಹಿಂಗೆ ಹುಡುಕ್ಬೇಕು ಅಂತ ಹಿಂಗೆ ಅಂತಂದು. ಸೊ ಯಾ ಅದೇ ಅಪ್ಡೇಟ್ ಐತಿ ಈಗ. ಆ್ಯಂಡ್ ನನಗೊಂದು ಜಾಬ್ ಸಿಕ್ಕೈತಿ ಥ್ಯಾಂಕ್ಫುಲಿ. ಸೊ ಅದು ಕಂಪ್ನಿ ಹೆಸರದು ಡಿಸ್ಕ್ಲೋಸ್ ಮಾಡೋಂಗಿಲ್ಲ ಅಂತೇನು ಹೇಳಂಗಿಲ್ಲ, ನಿಮಗೆ ಗೊತ್ತಾಕೈತೆ. ಐ ಗೆಸ್ ನೀವು ಜಾಸ್ತಿ ಜನ ಇನ್ ಕೇಸ್ ಯಾರು ನಂಗೆ ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡ್ತೀರಿ, ನೀವು ನಂದು ಐಡಿ ಅದು ನೋಡಿರ್ಬೇಕು, ಲೈಕ್ ಸ್ಟೋರೀಸ್ ತೆಗೆದು. ಐ ಥಿಂಕ್ ಫ್ರಮ್ ದೇರ್ ಯು ಕ್ಯಾನ್ ಗೆಸ್ ನಾ ಎಲ್ಲಿ ಜಾಯ್ನ್ ಆಗಿನಂತ. ದಟ್ ಡಸಂಟ್ ಮ್ಯಾಟರ್ ಎನಿವೆ. ಬಟ್ ನಾ ಜಾಯ್ನ್ ಆಗಿನ ಕಂಪ್ನಿ ನೇಮ್ ಸೆಕೆಂಡರಿ, ಬಟ್ ನಾ ಜಾಯ್ನ್ ಆಗೀನಿ. ಗ್ರೇಟ್ಫುಲಿ ನಂಗೆ ಚಲೋ ಕಂಪ್ನಿ ಸಿಕ್ಕೈತಿ. ಆ್ಯಂಡ್ ವೆಲ್ಕಮ್ ಕಿಟ್ ಹೆಸರು ಮೇಲಂತೂ ಅವ್ರೇನು ಒಂದು ಡೈರಿ ಮತ್ತೊಂದು ಪೆನ್ ಕೊಟ್ಟಾರ. ಆ್ಯಂಡ್ ಲಕ್ಕಿಲಿ ಅವರೇ ನಮಗೆ ಲ್ಯಾಪ್ಟಾಪ್ ಮತ್ತು ಬ್ಯಾಗ್ ಆ್ಯಂಡ್ ಅಫ್ಕೋರ್ಸ್ ಚಾರ್ಜರ್ ಮತ್ತು ಮೌಸ್ ಕೊಟ್ಟಾರ. ಸೊ ಅದು ಬ್ಯಾಗ್ ಹೇಳ್ತೀನಿ ನಾ, ಬ್ಯಾಗ್ ಫುಲ್ ಮ್ಯಾಲೆ ಇಟ್ಟಿನಿ ನಾ ನಂದು ದೊಡ್ಡ ಸೂಟ್ ಕೇಸ್ ಒಳಗೆ. ನನ್ನ ಲ್ಯಾಪ್ಟಾಪ್ ಆ ಬ್ಯಾಗ್ ಒಳಗೆ ಹಾಕಿ, ಆ ಬ್ಯಾಗ್ ಒಂದು ಸೂಟ್ ಕೇಸ್ ಒಳಗಿಟ್ಟು, ಆ ಸೂಟ್ ಕೇಸ್ ಕಬೋರ್ಡ್ ಮ್ಯಾಲೆ ಇಟ್ಟಿನ ನಾ. ಎದಕ್ಕಂದ್ರೆ ಈಗ ನೋಡ್ರಿ, ಇದು ನನ್ನ ಬ್ಯಾಗ್ ಅದ, ಇಷ್ಟೇ ಸಣ್ಣದು. ಓಕೆ, ಲೈಕ್ ಇಟ್ಸ್ ಗುಡ್, ಚೊಟ್ಟು ಐತಿ ಆ್ಯಂಡ್ ಎಲ್ಲ ಸಾಮಾನು ಹೋಗ್ತಾವೆ ಅದ್ರಾಗ. ಆ್ಯಂಡ್ ನಂಗೆ ಅದ್ರಾಗೆ ಕಂಫರ್ಟೇಬಲ್ ಐತಿ. ಅವ್ರು ಕೊಟ್ಟಿದ್ದ ಬ್ಯಾಗ್ ಹಾಕೊಂಡು ಅಂದ್ರೆ ನಾ 5th ಸ್ಟ್ಯಾಂಡರ್ಡ್, ಲೈಕ್ ಅಮೆಝಾನ್ ಬೇಸಿಕ್ಸ್ ಕಂಪ್ನಿ ಐತ್ಲ, ಅದೇ ಬ್ಯಾಗ್ ಅದ, ಎಲ್ಲರಿಗೂ ಅದೇ ಐತಿ. ಸೊ ಅದೇ ಬ್ಯಾಗ್ ಕೊಟ್ಟಾರ ಅವರು ಲ್ಯಾಪ್ಟಾಪ್ ಸಂಬಂಧ. ಬಟ್ ಅದು ಭಾಳ ಹ್ಯೂಜ್ ಐತಿ. ಓಕೆ, ಆ್ಯಂಡ್ ಐ ವಿಲ್ ಶೋ ಯು ದ ಲ್ಯಾಪ್ಟಾಪ್ ದೇ ಹ್ಯಾವ್ ಗಿವನ್ ಮೀ. ಡೆಲ್ ಕಂಪ್ನಿದು ಲ್ಯಾಪ್ಟಾಪ್ ಕೊಟ್ಟಾರ. ಬಟ್ ಸಿ, ಇದು ಇಟ್ಟು ಚೋಟು ಲ್ಯಾಪ್ಟಾಪ್ ಅದು. ಓಕೆ, ಇದು ಈ ಬ್ಯಾಗ್ದಾಗ ಈಸಿಲಿ ಫಿಟ್ ಆಕೈತಿ ಆ್ಯಂಡ್ ದೇರ್ ಇಸ್ ನೋ ಬಿಗ್ ಡೀಲ್. ಆ ಬ್ಯಾಗ್ದಾಗ ಬರೀ ಒಂದು ಬುಕ್ನು ಇಡು, ಇಂಥ ಪರಿ ಉಬ್ಬುತ್ತದು. ಹಾಂ, ತೋ ಅದಕ್ಕೆ ನಾ ಅದು ಬ್ಯಾಗ್ ಯೂಸ್ ಮಾಡತ್ತಲ್ಲ, ನಾನು ಅಂದೇ ಬ್ಯಾಗ್ ಯೂಸ್ ಮಾಡತ್ತೀನಿ. ಆ್ಯಂಡ್ ಇಲ್ಲೇ ನಂಬರ್ ಮೆನ್ಷನ್ ಮಾಡಲ, ಸಿ ಐ ಗೆಸ್ ಇದು ಹಾಂ ಡೇಟಾ ಟೆಂಪ್ಲೇಟ್ ಕಂಪ್ನಿದಾಗ ನಾ ಜಾಯಿನ್ ಆಗೀನಿ. ಆ್ಯಂಡ್ ಐ ಡಿ ಕೊಟ್ಟಾರ ಮತ್ತು ಲ್ಯಾಪ್ಟಾಪ್ ಕೊಟ್ಟಾರ, ಬ್ಯಾಗ್ ಐತಿ. ಆ್ಯಂಡ್ ಯಾ, ಇದು ನಂದು ಆಫರ್ ಲೆಟರ್ ಆ್ಯಂಡ್ ಅದರ್ ಥಿಂಗ್ಸ್. ಬ್ಯಾಗ್ದಾಗೆ ಇಟ್ಕೊಂಡು ಅಡ್ಡಾಡ್ತೀನಿ, ಯಾಕಂದ್ರೆ ಮತ್ತು ನನ್ನ ಕಡೆ ಎಲ್ಲಿ ಜಾಗ ಇಲ್ಲ, ನಂಗೆ ಅರ್ಬಿ ಇಡೋಕ್ಕೆ ಜಾಗ ಇಲ್ಲ, ಮತ್ತು ಎಲ್ಲಿ ಇಡಲಿ ನಾ. ಆ್ಯಂಡ್ ದೀಸ್ ಆರ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬಿಕಾಸ್ ನಾ ನೆಕ್ಸ್ಟ್ ಕಂಪ್ನಿ ಚೇಂಜ್ ಮಾಡಿ ಬೇರೆ ಕಡೆ ಹೋದ್ರೂ ಅವಾಗ ನಾ ಕೊಡ್ಬೇಕಾಕೈತಿ. ಸೊ ಇದು ನನ್ನ ಬ್ಯಾಗ್ದಾಗೆ ಇಟ್ಕೊಂಡು ಕ್ಯಾರಿ ಮಾಡ್ತಿರ್ತೀನಿ ಎಲ್ಲ ಕಡೆ. ಇದೇ ನಿಮಗೆ ಹೇಳೋದಕ್ಕೆ ನಾ ಜಾಯಿನ್ ಆಗಿನ ಒಂದು ಕಂಪ್ನಿದಾಗ. ಆ್ಯಂಡ್ ಟು ಹೂಎವರ್ ಇಟ್ ಕನ್ಸರ್ನ್ಸ್, ನಾನು ಜಾಯಿನ್ ಆಗೀನಿ. ಹಳೆ ಕಂಪ್ನಿದಾಗ ಏನು ಹಾಕಿತ್ತು, ಸ್ವಲ್ಪ ಫ್ರೀ ಟೈಮ್ ಸಿಕ್ತಿತ್ತು. ಸೊ ನಾನು ನಂದು ಪರ್ಸ್ನಲ್ ವರ್ಕು ಮಾಡ್ತಿದ್ದೆ, ಲೈಕ್ ಸ್ಕ್ರಿಪ್ಟಿಂಗ್ ಆಯ್ತು, ವೀಡಿಯೋ ಸ್ಕ್ರಿಪ್ಟಿಂಗ್ ಆಯ್ತು. ಇದು ನನ್ನ ಬುಕ್ ಐತೆ ಸ್ಕ್ರಿಪ್ಟಿಂಗ್ ಸಂಬಂಧ. ಸೊ ಹಿಯರ್ ಆ್ಯಂಡ್ ದೇರ್ ಏನಾರು ಎಡಿಟ್ ಮಾಡೋದು ಎಲ್ಲ ನನ್ನ ಕೆಲಸ ಮಾಡ್ಕೋತಿದ್ದೆ ಹಳೆ ಕಂಪ್ನಿದಾಗ. ಐ ಥಾಟ್ ದ್ಯಾಟ್ ವುಡ್ ಬಿ ದ ಸೇಮ್ ಸಿನಾರಿಯೋ ಹಿಯರ್ ಆಲ್ಸೋ. ಅದಕ್ಕೆ ಈ ಡೈರಿ ಎವ್ರಿ ಟೈಮ್ ನಾ ಕ್ಯಾರಿ ಮಾಡ್ತೀನಿ. ಬಟ್ ಹಂಗೆ ಯಾವ ಟೈಮು ಸಿಗಾಗತ್ತಲ್ಲ ನನಗೆ, ಬಿಕಾಸ್ ಇದ್ದಿದ್ದು ಕೆಲಸ ಮಾಡೋಕ್ಕೆ ನನಗೆ ಟೈಮ್ ಸಿಗತ್ತಲ್ಲ ಅಲ್ಲಿ ಕಂಪ್ನಿದಾಗ. ಇನ್ನು ನನ್ನ ಪರ್ಸನಲ್ ವರ್ಕ್ ನಾ ಮಾಡಿದಾಗೆ ಕರೆ. ಸೊ ದಿಸ್ ವಾಸ್ ದ ಲಿಟಲ್ ಅಪ್ಡೇಟ್ಗೆ ನಾ ಜಾಯಿನ್ ಆಗಿನ ಒಂದು ಕಂಪ್ನಿದಾಗ ಡಿಜಿಟಲ್ ಮಾರ್ಕೆಟಿಂಗ್ ಪ್ಲಸ್ ಕ್ಲೈಂಟ್ ಕೋಆರ್ಡಿನೇಷನ್ನು ಕೊಟ್ಟಾರ, ಬಿ ಡಿ ರೋಲ್ ಟೈಪ್. ಇಟ್ಸ್ ಫೈನ್ ಐ ಥಾಟ್, ಬಿಕಾಸ್ ಎನಿವೇ ಐ ಆಮ್ ಇಂಟು ಮಾರ್ಕೆಟಿಂಗ್ ಆ್ಯಂಡ್ ಐ ಹ್ಯಾವ್ ಕಂಪ್ಲೀಟ್ಲಿ ಸ್ವಿಚ್ಡ್ ಮೈ ರೋಲ್ ಫ್ರಮ್ ಇಂಜಿನಿಯರಿಂಗ್ ಟು ಮಾರ್ಕೆಟಿಂಗ್ ಸೈಡ್. ಸೊ ಇಟ್ಸ್ ಫೈನ್, ಐ ಆಮ್ ಫೈನ್ ವಿತ್ ದ್ಯಾಟ್. ಬಟ್ ಓನ್ಲಿ ಥಿಂಗ್ ನಾ ಅದಕ್ಕೆ ಸುಮ್ಮ ಹೂ ಅಂದ ಅಂದ್ರೆ ಅವ್ರದ್ದು ಗ್ಲೋಬಲ್ ಕ್ಲೈಂಟ್ಸ್ ಅದಾರ. ಐ ಥಾಟ್ ಎಕ್ಸ್ಪೋಜರ್ ಸಿಗ್ತೈತಿ, ನಾಲೆಡ್ಜ್ ಸಿಗ್ತೈತಿ ಜಾಸ್ತಿ. ಆ್ಯಂಡ್ ಏನಾಕೈತಿ, ಇಂಡಿಯನ್ ಕ್ಲೈಂಟ್ಸ್ ಇದ್ದಾಗ ಯು ಆರ್ ಕಂಫರ್ಟೇಬಲ್, ಆ್ಯಂಡ್ ಗ್ಲೋಬಲ್ ಕ್ಲೈಂಟ್ಸ್ ಇದ್ದಾಗ ದಟ್ ಈಸ್ ಡಿಫ್ರೆಂಟ್ ಅಗೇನ್. ನಿಮ್ದು ಪರ್ಸ್ನಾಲಿಟಿ ಗ್ರೋ ಆಕೈತಿ, ನಾಲೆಡ್ಜ್ ಗ್ರೋ ಆಕೈತಿ ಆ್ಯಂಡ್ ಎಕ್ಸೆಟ್ರಾ. ಸೊ ಐ ಥಾಟ್ ದ್ಯಾಟ್ ವಿಲ್ ಬಿ ಅ ಬೆಸ್ಟ್ ಅಪಾರ್ಚುನಿಟಿ ಫಾರ್ ಮೀ. ಅದಕ್ಕೆ ನಾ ಜಾಯ್ನ್ ಆಗೀನಿ. ಆ್ಯಂಡ್ ಸ್ಯಾಲ್ರಿ ವೈಸ್ ಆ್ಯಕ್ಚುಲಿ ಇವನ್ ನನ್ನ ಬೆಸ್ಟ್ ಫ್ರೆಂಡು ಹೇಳ್ತಿರ್ತಾಳೆ, ಕೆ ಡೋಂಟ್ ಡಿಸ್ಕ್ಲೋಸ್ ಯುವರ್ ಸ್ಯಾಲ್ರಿ ಆರ್ ವಾಟ್ ಎವರ್ ಇಟ್ ಈಸ್. ಬಟ್ ನಾ ಓಪನ್ ಅಪ್ ಆಗಿ ಹೇಳ್ತೀನಿ ಕೆ
ನನ್ನ ಇಂಟರ್ನ್ಶಿಪ್ದಾಗ ನಮಗೆ 15K ಸ್ಟೈಫಂಡ್ ಕೊಡ್ತಿದ್ರೆ, ಇವರು 20K ಕೊಡ್ತಾರೆ. ಬಟ್ ಎಲ್ಲ ಕಟ್ಟಾಗಿ ವಾಪಸ್ ಅದು 15ಗೆ ಬರ್ತೈತಿ. ಯಾ ಇಷ್ಟೇ ಐತಿ. ಬಟ್ ಫಾರ್ 6 months, ಓಕೆ, ಪ್ರೊಬೇಷನ್ ಪೀರಿಯಡ್ ಇಸ್ 6 months. ಅಲ್ಲಿ ಮಟ್ಟ. ಆ್ಯಂಡ್ ಇನ್ ಕೇಸ್ ನನ್ನ ಪರ್ಫಾರ್ಮೆನ್ಸ್ ಚಲೋ ಆಯಿತು, ದೆನ್ ದೇ ವಿಲ್ ಗಿವ್ ಅ ಹೈಕ್ ಇನ್ ಮೈ ಸ್ಯಾಲ್ರಿ. ದಟ್ ಇಸ್ ಡಿಫ್ರೆಂಟ್ ಥಿಂಗ್. ಬಟ್ ಈಗ ಜಾಯ್ನ್ ಆಗಿ ನಾವು ಒಂದು 2-3 weeks ಆಗೈತಿ. ಅದಕ್ಕೆ ನಂಗೆ ಜಾಸ್ತಿ ಟೈಮ್ ಸಿಕ್ಕಿಲ್ಲ. ಬಿಕಾಸ್ ನಾನು ಮುಂಜಾನೆ 9:00 ಹೋದೆ ಅಂದ್ರೆ ಬರೋದು ನನಗೆ ಭಾಳ ಲೇಟ್ ಆಕೈತಿ. ಸಮ್ಟೈಮ್ಸ್ ಮೀಟಿಂಗ್ಸ್ ಇರ್ತಾವೆ, ದೇರ್ ಆರ್ ಮೆನಿ ಥಿಂಗ್ಸ್. ಒಮ್ಮೆ ರಾತ್ರಿ ಊಟನೂ ಲೇಟ್ ಆಗಿರ್ತೈತೆ ನಂದು. ಅನುಷನೂ ಇಲ್ಲ ಆಗ್ತು, ನನಗೆ ಯಾರೂ ಡಿನ್ನರ್ ಹಾಕ್ಕೊಂಡು ಸ್ಟೋರ್ ಮಾಡೋಕೆ ಇಡೋಕೆ ಯಾರೂ ಇಲ್ಲ. ಸಮ್ಟೈಮ್ಸ್ ಅದು ಭಾಳ ಲೇಟ್ ಆಕಿತ್ತು, ನಂಗೆ ಭಾಳ ಟಯರ್ಡಾಗಿ ಬಂದುಬಿಡ್ತಿದೆ. ಬಟ್ ಒನ್ ಗುಡ್ ಥಿಂಗ್ ಅಬೌಟ್ ದಿಸ್, ಸ್ಯಾಲ್ರಿ ಸೈಡಿಗೆ ಇಡ್ರಿ, ಎಲ್ಲ ಸೈಡಿಗೆ ಇಡ್ರಿ, ಮಂಡೇ ಟು ಫ್ರೈಡೇ ಕಂಪ್ನಿ ಸಿಕ್ಕೈತಿ, ಸ್ಯಾಟರ್ಡೇ ಸಂಡೇ ಆಫ್. ಐಮ್ ಲೈಕ್ ಥ್ಯಾಂಕ್ ಗಾಡ್. ಆ್ಯಂಡ್ ಇವತ್ತು ಸಂಡೇ ಅದು. ಇದನ್ನು ಇವತ್ತೇ ಅಪ್ಲೋಡ್ ಮಾಡ್ತೀನಿ. ಬಿಕಾಸ್ ಮತ್ತು ನಾವು ಫೆಬ್ರವರಿ ಕ್ಯಾಲೆಂಡರ್ ಹಾಕಿನ್ಕೆ ಯಾವಾಗೇನು ಅಪ್ಲೋಡ್ ಮಾಡ್ಬೇಕಂತ. ಇದನ್ನು ಇವತ್ತು ನಾ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ನಂದು ಕಷ್ಟ ಇತ್ತು ನಾ. ಬಟ್ ಲಕ್ಕಿಲಿ ಸ್ಯಾಟರ್ಡೇ ಸಂಡೇ ಆಫ್ ಕೊಟ್ಟಾರ. ಸೊ ಸ್ವಲ್ಪ ಮೈಂಡ್ ರೆಸ್ಟ್ ಆಕೈತಿ. ಆ್ಯಂಡ್ ಎನಿವೆ ಅದು ಅಂದ್ರೆ ಹಿಂಗೆ ಹೋಗ್ತಾವೆ ಸ್ಯಾಟರ್ಡೇ ಸಂಡೇ. ಈಗ ಹೆಂಗೆ ನಂಗೆ ರೂಢಿ, ಲೈಕ್ ಮುಂಚೆ ಹೆಂಗೆ ರೂಢಿ ಇತ್ತು ನಂಗೆ, ಮಂಡೇ ಟು ಸ್ಯಾಟರ್ಡೇ ನನ್ನ ಕಂಪ್ನಿ ಇರ್ತೈತೆ, ಸಂಡೇ ಒಂದು ದಿವ್ಸ. ತೋ ನನಗೆ ಈಗ ಹೆಂಗೆ ಫೀಲಿಂಗ್ ಬರ್ತೈತೆ ಅಂದ್ರೆ ಫ್ರೈಡೇ ಸ್ಯಾಟರ್ಡೇ ಅದ, ಸ್ಯಾಟರ್ಡೇ ಸಂಡೇ ಅದ. ತೋ ಸ್ಯಾಟರ್ಡೇ ನಾನು ನಿನ್ನೆ ಕೂತು ಯೋಚನೆ ಮಾಡ್ತಿದ್ದೆ, ಭೈ ಮತ್ತು ನಾಳೆ ಹೋಗ್ಬೇಕು, ಇವತ್ತೊಂದು ದಿವ್ಸ ಅಂತಂದು. ಆಮೇಲೆ ನೆನಪಾಯ್ತಕ್ಕೆ, ಬ್ರೋ ಯು ಆರ್ ಅನ್ ಟು ಮಂಡೇ ಟು ಫ್ರೈಡೇ ಇವಾಗ ಥಿಂಗ್. ತೋ ಇವತ್ತು ಸ್ಯಾಟರ್ಡೇ ಅದು, ನಾಳಿನ ಸಂಡೇ ಅದು. ಬಟ್ ಇವತ್ತು ಆಲ್ರೆಡಿ ಸಂಡೇ ಬಂದ್ಬಿಡ್ತು, ಮಧ್ಯಾಹ್ನ ಆಯ್ತು ಆಲ್ರೆಡಿ. ಇನ್ನೊಂದು ಸ್ವಲ್ಪ ಟೈಮ್ದಾಗ ಪೂರ ರಾತ್ರಿನೂ ಆಗ್ಬಿಡ್ತಿತ್ತು. ಮತ್ತು ನಾಳೆ ಹೋಗಬೇಕು. ಬಟ್ ಎನಿವೆ ಚಲೋ ಅದೊಂದು ನಂಗೆ ಸ್ಯಾಟರ್ಡೇ ಸಿಕ್ಕೈತಿ ಆಫ್. ಆ್ಯಂಡ್ 2 days ಹಂಗೆ ರೆಸ್ಟ್ ಸಿಗ್ತೈತಿ. ಮೀನ್ ವೈಲ್ ಇನ್ ಕೇಸ್ ಏನಾರು ಹಂಗೆ ಕೊಲಾಬ್ರೇಷನ್ ಬಂದು ದೆನ್ ಐ ಕ್ಯಾನ್ ಫೋಕಸ್, ಐ ಕ್ಯಾನ್ ಗೋ ದೇರ್. ಸೊ ಯಾ, ಆ್ಯಂಡ್ ಇದೇ ನಿಮ್ಗೆ ಅಪ್ಡೇಟ್ ಕೊಡೋದಿತ್ತು. ಸೊ ಆ್ಯಂಡ್ ನಾ ಮ್ಯಾನೇಜ್ ಮಾಡ್ತೀನಿ. ಓಕೆ, ಸಮ್ಹೌ ಐ ವಿಲ್ ಮ್ಯಾನೇಜ್. ಏನಾರು ಒಟ್ಟು ಮ್ಯಾನೇಜ್ ಮಾಡಿ ಗುಂಜಾಟ ಅದು ಇದು ಎಲ್ಲ ಮಾಡಿ ನಾ ಎವ್ರಿ ಟೈಮ್ ಅಪ್ಲೋಡ್ ಮಾಡೋಕ್ಕೆ ಇದು ಮಾಡ್ತೀನಿ. ಬಿಕಾಸ್ ಈ ಟೈಮ್ದಾಗ ನನಗೆ ಸುಮ್ಮನೆ ನೆಗ್ಲಿಜೆನ್ಸಿ ತೋರಿಸೋದಿಲ್ಲ. ಓಕೆ, ಫಾರ್ ಸಮ್ ಟೈಮ್ ಇಟ್ ಇಸ್ ಫೈನ್, ಆ ಟೈಮಿಗೆ ಅಡ್ಜಸ್ಟ್ ಆಗಕ್ಕೆ ಇಟ್ಸ್ ಫೈನ್. ಬಟ್ ಅಗೇನ್ ಐ ಹ್ಯಾವ್ ಟು ಗೆಟ್ ಬ್ಯಾಕ್ ಟು what I was doing. So yeah, consistency guys. And ಅಷ್ಟೇ ಮಾಡೋದೈತಿ ಇವತ್ತು ಸಂಡೇ. ಆ್ಯಂಡ್ ಅನುಷಾನ ಬಂದಿಲ್ಲ, 3 weeks ಆಯಿತು. ಪ್ಲೀಸ್ ಆಕಿಗೆ ಯಾರು ಮೆಸೇಜ್ ಮಾಡಿರಿ, ಜಲ್ದಿ ಬಾ ಅಂತ. ಯಾವಾಗ ಬರ್ತಾ ಗೊತ್ತಿಲ್ಲ, ಆಕಿಗೆ ಭಾಳ ಮಿಸ್ ಮಾಡ್ಕೊಳತ್ತಿನ. ಮನ್ಯಾಗೂ ಅಂತಾರೆ ಶಿವರಾತ್ರಿಗೆ ಬಾ ಅಂತ. ಬಟ್ ಒಂದೇ ದಿವ್ಸ ಹೋಗಂತೂ ಬರೋಂಗಿಲ್ಲ. ಎನಿವೇ 6 monthsದಾಗ ಲಕ್ಕಿಲಿ ಇವ್ರು ನನಗೆ ಎವ್ರಿ ಮಂತ್ ಪೇಯ್ಡ್ ಲೀವ್ ಕೊಟ್ಟಾರ. ಒನ್ ಪೇಯ್ಡ್ ಲೀವ್ ಐತೆ ಪ್ರೊಬೇಷನ್ ಪೀರಿಯಡ್ದವ್ರಿಗೆ. ಆ್ಯಂಡ್ ಇನ್ ಕೇಸ್ ನೀ ಆ ಮಂತಾಗತ್ತು ಯೂಸ್ ಮಾಡ್ಲಂದ್ರೆ ಅದು ನಿನ್ನ ನೆಕ್ಸ್ಟ್ ಮಂತಿಗೆ ಕ್ಯಾರಿ ಆಗೈತಿ. ಸೊ ಐ ಆಮ್ ಥಿಂಕಿಂಗ್ ಒಂದು 2 months ನಾ ಯೂಸ್ ಮಾಡ್ಲಾರ್ತೀವಿ, ಒಂದು 3-4 ಪೇಯ್ಡ್ ಲೀವ್ಸ್ ಒಂದು ಅಕೌಂಟ್ದಾಗ ಜಮಾ ಆಯಿತು ಅಂದ್ರೆ ಐ ವಿಲ್ ಯೂಸ್ ದೋಸ್ ಆ್ಯಂಡ್ ಹೋಗಿ ಬರ್ತಿಲ್ಲ. ಲೈಕ್ ನನ್ನ ಸ್ಯಾಲ್ರಿನೂ ಕಟ್ಟಾಗಂಗಿಲ್ಲ ಆ್ಯಂಡ್ ಪೇಯ್ಡ್ ಲೀವ್ಸ್ ಯೂಸ್ ಮಾಡತ್ತಂದ್ರೆ ಸೊ ಇಟ್ ವಿಲ್ ಬಿ ಗುಡ್. ಸೊ ಒಂದು 4 days ಹಂಗೆ ತೊಗೊಂಡು ಹೆಂಗೋ ಸ್ಯಾಟರ್ಡೇ ಸಂಡೇ ಆಫ್ ಆಕೈತಿ. ಸೊ ನನಗಲ್ಲಿ ಕಂಟಿನ್ಯೂಸ್ ಐ ಕ್ಯಾನ್ ಗೋ ಫಾರ್ ಲೈಕ್ 1 weekರೇ ಹಂಗೆ ಹೋಗ್ಬೋದು. ನನಗದು ಚಲೋ ಅನಿಸ್ತೈತಿ. ಆ್ಯಂಡ್ ನನಗಲ್ಲಿ ಇದ್ದಂಗೆ ಅನಿಸ್ತೈತಿ, ಮನ್ಯಾಗ ಇದ್ದಂಗೆ ಪಪ್ಪ ಮಮ್ಮಿ ಕೂಡ ಇದ್ದಂಗೆ ಅನಿಸ್ತೈತಿ. ಒಂದೇ ದಿವ್ಸ ಹೋಗಂದ್ರೆ ನಾವು ಹೋಗಂಗಿಲ್ಲ. ಯಾಕಂದ್ರೆ ಫ್ರೈಡೇ ರಾತ್ರಿ ಕೂಡ್ತೀನಿ, ಸ್ಯಾಟರ್ಡೇ ಒಂದು ದಿವ್ಸ ಸಿಗ್ತೈತೆ, ಸಂಡೇ ಮತ್ತು ರಾತ್ರಿ ಕೂಡಲೇಬೇಕು ನಾ, ಮಂಡೇ ಯಾಕಂದ್ರೆ ಐ ಹ್ಯಾವ್ ಟು ಬಿ ಬ್ಯಾಕ್. ಆ್ಯಂಡ್ ನಾ ಯಾಕೆ ಇಟ್ಟು ಸ್ಪೀಡ್ ಮಾತಾಡತ್ತೀನಿ ನನಗೆ ಗೊತ್ತಿಲ್ಲ. ಬಟ್ ಎನಿವೇ, ಸೊ ದ್ಯಾಟ್ ವಾಸ್ ದ ಅಪ್ಡೇಟ್. ನಾ ಒಂದು ಕಂಪ್ನಿಗೆ ಜಾಯ್ನ್ ಆಗೀನಿ. ಲಕ್ಕಿಲಿ ಅದು ಮಂಡೇ ಟು ಫ್ರೈಡೇ ಕಂಪ್ನಿ ಅಂತ. ಸ್ಯಾಲ್ರಿ ಸೆಕೆಂಡರಿ. ನನಗೆ ಮೆಂಟಲಿ ಗ್ರೋ ಆಗೋದೈತಿ. ಮೆಂಟಲಿ ಯಾಕೆ ಗ್ರೋ ಆಗ್ತಿ, ಐ ಮೀನ್ ಅಫ್ಕೋರ್ಸ್ ಅದನ್ನೂ ಇದ್ಬಿಡು. ಬಟ್ ಏನಂತಾರೆ, ಐ ಹ್ಯಾವ್ ಟು ಗ್ರೋ ರೈಟ್. ಅಫ್ಕೋರ್ಸ್ ನನ್ನ ಕಂಫರ್ಟ್ ಝೋನ್ ಬಿಟ್ಟು ನಾ ಹೊರಗೆ ಬರಲೇಬೇಕಾಕೈತಿ ಟು grow, to get exposed. So yeah, that is important. Because ಒಂದೇ ಕಂಪ್ನಿದಾಗ ನೀವು ಕಂಫರ್ಟ್ ಆಗಿ ಬಿಡ್ತೀರಿ. ಆ್ಯಂಡ್ ಹಾಗೂ ಇಲ್ಲಕ್ಕೆ ಫ್ರೀಕ್ವೆಂಟಾಗಿ ಚೇಂಜ್ ಆಗಬೇಕು. ಇಟ್ಸ್ ಲೈಕ್ 1-2 years ಸ್ಪೆಂಡ್ ಮಾಡಿರಿ ಒಂದು ಕಂಪ್ನಿದಾಗ, ದೆನ್ ಚೇಂಜ್, ದೆನ್ ವಿಲ್ ಗೆಟ್ ಹೈಕ್. ಆ ಥರ ಇರ್ತಿತ್ತು. ಸೊ ನಾನು ಇಂಟರ್ನ್ಶಿಪ್ ಇತ್ತು 3 months, ಅದು ಮುಗಿತು, ನಾ ಹೊರಗೆ ಬಂದುಬಿಟ್ಟೆ ನಂಗಲ್ಲ ಅಂತಂದು. ಆ್ಯಂಡ್ ಈಗಿದು ಫುಲ್ ಟೈಮ್ ಅದ ಎನಿವೆ. ಆ್ಯಂಡ್ ಈಗ ಪ್ರೊಬೇಷನ್ ಪೀರಿಯಡ್ ನಡೆದೈತಿ. ಸೊ ಅದೇ ಅಪ್ಡೇಟ್ ಹೇಳೋದಿತ್ತು. ಇದನ್ನು ಇವತ್ತು ಅಪ್ಲೋಡ್ ಮಾಡ್ತೀನಿ. And yeah, so that's it everybody. I hope you all are doing good. And nange inna ಸ್ವಲ್ಪ ಟೈಮ್ ಕೊಡ್ರಿ. I'll come up with content I'll come up with content and ನೋಡು, I'll see. Hopefully I'll figure out something. ಏನಾರ ಟೈಮ್ ಮ್ಯಾನೇಜ್ ಮಾಡಿ I'll keep uploading videos every 2 days. That yeah. And yes, bye everybody, take care and like, share, subscribe ಮಾಡ್ರಿ. And also ಕಮೆಂಟ್ಸ್ ಮಾಡಿರಿ. ಆ್ಯಂಡ್ ಯಾ